ಉತ್ತರ ಕರ್ನಾಟಕದ ಪ್ರಸಿದ್ಧ ಹಬ್ಬಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಕೂಡ ಒಂದು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇವತ್ತು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಯಿತು. ಜಿಲ್ಲೆಯ ಜನ ಮಣ್ಣಿನಿಂದ ಮಾಡಿದ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು. ಮಣ್ಣೆತ್ತಿನ ಅಮಾವಾಸ್ಯೆ ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದು. ದೈವಿ ಸ್ವರೂಪವಾದ ಎತ್ತಿನ ಪ್ರತಿಮೆಗಳನ್ನ ಮಣ್ಣಿನಿಂದ ತಯಾರಿಸಿ ಅದಕ್ಕೆ ಬಣ್ಣದಿಂದ ಅಲಂಕರಿಸಿ ಗೆಜ್ಜೆ ಕಟ್ಟಿ ಮನೆಯ ಜಗುಲಿಯ ಮೇಲೆ ದೇವರಿಗೆ ಸಮಾನವಾಗಿ ಇಟ್ಟು ಪೂಜಿಸೋದೇ ಈ ಹಬ್ಬದ ವಿಶೇಷ. ಪ್ರತಿ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಬೆಳೆಯುವ ವೇಳೆಯಲ್ಲಿ ಬರುವ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೈತರಿಗೆ ಎತ್ತಿನ ಬಗ್ಗೆ ಇರುವ ಪ್ರೀತಿ, ಗೌರವ ಹಾಗೂ ಭಕ್ತಿಯನ್ನ ಪ್ರತಿಬಿಂಬಿಸುತ್ತದೆ. ಈ ಅಮಾವಾಸ್ಯೆ ದೊಡ್ಡ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆಗೆ ಎಲ್ಲರೂ ಮಳೆ ಬಂದು ಮಣ್ಣಿನಿಂದ ಮಾಡ್ತಿದ್ರು. ಈಗ ಮಳೆ ಬರ್ತಾ ಇಲ್ಲ, ಅದಕ್ಕಾಗಿ ಕರೆಕ್ಟ್ ನೋಡೋದು ಮಾಡ್ತಾರೆ. ಇದು ವಿಶೇಷ ಅಂತಂದ್ರೆ ರೈತರಿಗೆ ಇದು ದೊಡ್ಡ ಹಬ್ಬ. ಇದು ಮಣ್ಣು ಎತ್ತುವ ಅಂತಂದ್ರೆ ಉಳೋದು, ಬಿತ್ತೋದು, ರಾಶಿ ಮಾಡೋದು ಎಲ್ಲ ಬಸವಣ್ಣ ಪೂಜೆ ಮಾಡೋರು. ಅದಕ್ಕೆ ಇದು ದೊಡ್ಡ ಅಮಾವಾಸ್ಯೆ. ಮೂಲತಃ ಗ್ರಾಮೀಣ ಪ್ರದೇಶದ ಈ ಆಚರಣೆ ನಗರ ಪ್ರದೇಶಗಳಲ್ಲಿಯೂ ಜೋರಾಗಿಯೇ ನಡೆಯುತ್ತದೆ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಹೈಟೆಕ್ ಸಂಸ್ಕೃತಿಯ ನಡುವೆಯೂ ನಗರ ಪ್ರದೇಶದ ಜನತೆಯು ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸ್ತಾ ಇರೋದು ಗಮನಾರ್ಹವಾಗಿದೆ. ಆದಾಗ್ಯೂ ಈ ಬಾರಿ ವ್ಯಾಪಾರ ಕೊಂಚ ಕಡಿಮೆ ಅಂತಾರೆ ಮಣ್ಣೆತ್ತು ತಯಾರಿಸುವ ಕುಂಬಾರರು. ಈ ವರ್ಷ ವ್ಯಾಪಾರ ಇಲ್ಲ ಸರ್, ವ್ಯಾಪಾರ ಕಡಿಮೆ ಐತಿ ಸರ್ ಅಷ್ಟೇ. ಮತ್ತಾಕರ ನಾವು 20-25 ವರ್ಷ ಮಾಡ್ತಾ ಇದ್ದೀವಿ. ಅವಾಗ ಸ್ವಲ್ಪ ಇರ್ತಿತ್ತು ಸರ್, ಅಂದ್ರೆ ಜನಾಕರ ಅಂತಂದ್ರೆ ವಯಸ್ಸು ಕಡಿಮೆ ಇರ್ತೀರಿ. ಈಗ ಜನ ಜಾಸ್ತಿ ಆಗ್ಯಾರ ಸರ್, ವ್ಯಾಪಾರನೂ ಆಗ್ತದೆ ಸರ್. ಮಣ್ಣಿನಿಂದ ತಯಾರಿಸಿದ ಎತ್ತುಗಳಿಗೆ ಪೂಜಿಸುವುದಷ್ಟೇ ಅಲ್ಲ, ಮನೆಯಲ್ಲಿನ ಎತ್ತುಗಳಿಗೂ ಸ್ನಾನ ಮಾಡಿಸಿ ಬಣ್ಣದಿಂದ ಅಲಂಕರಿಸಿ ಪೂಜೆ ಪುನಸ್ಕಾರ ಸಲ್ಲಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ವಾಡಿಕೆ. ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್ 24/7, ಗುಲ್ಬರ್ಗಾ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ರೈತರು ಕಬಿನಿಗೆ ಬಾಗಿನ ಅರ್ಪಿಸಿದ್ರು. ಮುತ್ತೈದೆಯರು ಸೇರಿದಂತೆ ನೂರಾರು ಜನ ಪೂಜೆ ಸಲ್ಲಿಸಿದ್ರು. ಮಂಗಳಾರತಿ, ಕಳಶ ಪ್ರತಿಷ್ಠಾಪನೆ ಮಾಡಿ ತುಂಬಿ ಹರಿತಾ ಇರೋ ಕಾವೇರಿಗೆ ಬಾಗಿನ ಅರ್ಪಿಸಿದ್ರು. ಕಳೆದ ಬಾರಿಗಿಂತ ಈ ಬಾರಿ ಕಬಿನಿ ಬೇಗ ತುಂಬಿದ್ದು ಜನರಲ್ಲಿ ಹರ್ಷ ಮೂಡಿಸಿದೆ. ಜಲಾಶಯದ ಒಟ್ಟು ನೀರಿನ ಮಟ್ಟ 2284 ಅಡಿಗಳಿದ್ದು ಜಲಾಶಯ ಭರ್ತಿಯಾಗಿದೆ. ಜಲಾಶಯಕ್ಕೆ 11,000 ಒಳಹರಿವಿದ್ದು ಸುರಕ್ಷತೆ ದೃಷ್ಟಿಯಿಂದ ಸುಮಾರು 9,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ರಾಜ್ಯದ ಗಡಿಭಾಗದಲ್ಲಿರೋ ಹೊಗೇನಕಲ್ ಫಾಲ್ಸ್ ಈಗ ನಯನ ಮನೋಹರವಾಗಿ ಕಾಣ್ತಾ ಇದೆ. ದುಮ್ಮಿಕ್ಕೆ ಹರಿತಾ ಇರುವ ನೀರು ಹಾಲ್ನೊರೆಯಂತೆ ಹರಿತಾ ಇದೆ. ರುದ್ರ ರಮಣೀಯ ದೃಶ್ಯವನ್ನ ನೋಡಲು ಕಣ್ಣೆರಡು ಸಾಲದು. ತೆಪ್ಪದಲ್ಲಿ ಕುಳಿತು ಪ್ರವಾಸಿಗರು ಸೌಂದರ್ಯವನ್ನ ಸವಿತಿದ್ದಾರೆ. ಬನ್ನಿ ಹಾಗಿದ್ರೆ ಫಾಲ್ಸ್ನ ಸೌಂದರ್ಯವನ್ನ ನಾವು ಸವಿಯೋಣ.